ನಾಳೆಯಿಂದ 3 ದಿವಸಗಳ ಕಾಲ ದೀಪಾವಳಿ ಪ್ರಯುಕ್ತ ಹಾಗೂ ಕಾರ್ತಿಕ ಮಾಸದ 1 ತಿಂಗಳ ಪರ್ಯಂತ ಶಿವ ಆರಾಧನೆ ಹಾಗೂ ಶಕ್ತಿ ಆರಾಧನೆಗಾಗಿ ಈ ದೀಪಗಳನ್ನೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೇವೆ. ದೀಪಾವಳಿ ಅಮಾವಾಸ್ಯೆ ಅತ್ಯಂತ ಕತ್ತಲು ತುಂಬಿದಂತಹ ರಾತ್ರಿ. ನವರಾತ್ರಿ ಶಕ್ತಿ ಆರಾಧನೆ ನಂತರ ಈ ಒಂದು ಅಮಾವಾಸ್ಯೆ ಮತ್ತೊಮ್ಮೆ ದೇವಿ ಕಾಳಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಸಮಯ. ದೇವಿ ಮಹಾಕಾಳಿ ಕಾಲವನ್ನು ಮೀರಿದವಳು. ಶಿ ಈಸ್ ಬಿಯಾಂಡ್ ಟೈಮ್ ಅಂಡ್ ಲಿಮಿಟೇಷನ್. ಅಮಾವಾಸ್ಯ ಶೂನ್ಯತೆಯ ಸಂಕೇತ. ಇಟ್ ಈಸ್ ಅ ಸಿಂಬಲ್ ಆಫ್ ಎಂಪ್ಟಿನೆಸ್. ಇಟ್ ಈಸ್ ನೈದರ್ ಪಾಸ್ಟ್ ಆರ್ ಫ್ಯೂಚರ್. ಆ್ಯಂಡ್ ದಿಸ್ ನೈಟ್ ಈಸ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್ ಫಾರ್ ದ ಸಾಧಕ ಬಿಕಾಸ್ ದ ಡಾರ್ಕ್ನೆಸ್ ಆಂಪ್ಲಿಫೈಸ್ ದ ಫ್ಲೋ ಆಫ್ ಎನರ್ಜಿ. ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಕೂಡ ಮಾಡಲಾಗುತ್ತೆ. ಲಕ್ಷ್ಮಿ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಸಾಕಾರಗೊಳಿಸಿದರೆ, ಕಾಳಿ ಪರಿವರ್ತನಾ ಶಕ್ತಿ ಮತ್ತು ವಿಮೋಚನೆಯನ್ನು ಪ್ರತಿನಿಧಿಸ್ತಾಳೆ. ಕಾಳಿ ಮತ್ತು ಲಕ್ಷ್ಮಿ ನಡುವಿನ ಆಧ್ಯಾತ್ಮಿಕ ಸಂಪರ್ಕ ಶಕ್ತಿಯ ಪೂರಕ ಅಂಶಗಳಾಗಿ ಅವರ ಪಾತ್ರಗಳಲ್ಲಿ ಇದೆ. ಆ್ಯಂಡ್ ಇನ್ ಮೈ ವರ್ಷಿಪ್ ಐ ಡೆಡಿಕೇಟ್ ದಿ ಸ್ಪೆಷಲ್ ದೀಪಾವಳಿ ಅಮಾವಾಸ್ಯ ಟು ಮದರ್ ಕಾಳಿ because this period in Tantra is called as Rahasya Kal, where the practitioners invoke Mother Kali and receive her blessings.